ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸಾರಿ, ಮದುವೆಗೆ ಹೋಗಿ ಬಂದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ನಾವು ಅಲ್ಲಿಂದ ನಮ್ಮೂರಿಗೆ ಹೋಗಿ ಅಲ್ಲಿ ನಮ್ಮ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬಂದ್ವಿ. ಸ್ವಲ್ಪ ಸುಸ್ತಾಗಿತ್ತು, ಅಲ್ಲಿ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಧೂಳಾಗಿತ್ತು, ಮನೆ ಕ್ಲೀನ್ ಮಾಡೋದ್ರಾಗೆ ಆಯಿತು. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಕ್ಲೀನ್ ಮಾಡಿ ಪೇಂಟ್ ಎಲ್ಲ ಮಾಡೋದಿದೆ, ಅವಾಗ ಹೋದಾಗ ವಿಡಿಯೋ ಮಾಡ್ತೀನಿ. ಇನ್ನು ಊರಿಂದ ನಾವು ಭಾನುವಾರನೇ ಬಂದ್ವಿ. ಸೋಮವಾರ ಯಾವುದೇ ವಿಡಿಯೋ ಮಾಡಲಿಲ್ಲ. ಮಂಗಳವಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಜರ್ನಿದು ಬಾಡಿಗೆ ಇತ್ತು, ಅಲ್ಲಿಗೆ ಹೋಗಿದ್ರು ಕೇರಳಕ್ಕೆ. ಅವ್ರು ಬೆಳಗ್ಗೆ ಹೋಗಿ ರಾತ್ರಿ ಬಂದರು. ನಿನ್ನೆ ವಿಡಿಯೋ ಮಾಡೋಣ ಅಂತಂದೆ, ಆದರೆ ಬೆಳಗ್ಗೆನೇ ನಮ್ಮ ಮನೆಗೆ ನೆಂಟರು ಬಂದುಬಿಟ್ಟಿದ್ರು. ಒಬ್ಬರು ಗೊತ್ತಾ, ಇಲ್ಲೆಲ್ಲ ಬಂದು ಹೋಗ್ಬಿಟ್ರು. ಯಾರಾದರೆ ಹಾವು ಬಂದಿತ್ತು, ನಾನು ಪಾಪು ಇಬ್ಬರೇ ಇದ್ವಿ. ಅದೆಲ್ಲಿಂದ ಬಂತೋ ಗೊತ್ತಿಲ್ಲ, ಕೆರೆ ಹಾವು ಇಲ್ಲೆಲ್ಲ ಇತ್ತು. ಗ್ಯಾಸ್ ಮೇಲೆ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತು. ಅದು ಬೇರೆ ಬಂತು. ಅದೊಂದು ಸ್ವಲ್ಪ ಭಯ ಆಯ್ತು ನಮಗೆ. ನಿನ್ನೆ ವಿಡಿಯೋ ಮಾಡಬೇಕು ಅಂತ ಅನಿಸ್ಲಿಲ್ಲ, ಬಟ್ ಆ ಹಾವು ಒಂದು ಆ ಕಡೆ ರೂಮ್ನಲ್ಲಿ ಇದ್ದಾಗ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ಅದನ್ನ ಹಾಕ್ತೀನಿ ನೆಕ್ಸ್ಟ್ ನೋಡಿ. ಇನ್ನು ಇವತ್ತು ಬುಧವಾರ. ಬೆಳಗ್ಗೆ ತಿಂಡಿಗೆ ಮಾಡ್ಬೇಕು. ಇವಾಗ ಪಡ್ಡು ಮಾಡಬೇಕು ಅಂತೇಳಿ ಹಿಟ್ಟೆಲ್ಲ ರುಬ್ಬಿಟ್ಟಿನಿ. ಪಡ್ಡಿಗೆ ಇವಾಗ ಎಲ್ಲ ಈರುಳ್ಳಿ ಅದೆಲ್ಲ ಹೆಚ್ಕೋಬೇಕು. ಇನ್ನು ನಾನು ಪಡ್ಡು ರೆಸಿಪಿನ ಒಂದೆರಡು ಬಾರಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಪಡ್ಡು ಮಾಡೋ ರೆಸಿಪಿ ಶೇರ್ ಮಾಡಲ್ಲ. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ನೋಡೋಣ. ನಮ್ಮ ಪಾಪು ಇವಾಗ ಎದ್ದು ಬಂದಿದ್ದಾನೆ. ತೋರ್ಸೋಣ. ಅವರಪ್ಪ ಅಲ್ಲಿಂದ ಇಷ್ಟು ದೊಡ್ಡ ಗಾಡಿ ತಗೊಂಡ್ಬಂದಿದ್ದಾರೆ. ಇಲ್ಲಿ ನೀನು ತೋರಿಸ್ತೀನಿ ಪಾಪು. ಬಂದಾಗಿಂದ ರಾತ್ರಿ ಅವ್ರು ಬಂದ 12:15 ಅವಾಗ ಅದನ್ನ ತೋರಿಸಿದ್ರು. ಅವಾಗಿಂದ ಅದನ್ನ ಹಿಡ್ಕೊಂಡೇ ಜೊತೆ ಮಲಗಿದ್ದ. ಇನ್ನು ಎದ್ದಾನೆ ಅದನ್ನ ಹಿಡ್ಕೊಂಡೇ ಓಡಾಡ್ತಾ ಇರ್ತಾನೆ. ನಂದು ಇವತ್ತೊಂದಿನ ಅಷ್ಟೇ ಹಂಗೆ ಅದ್ರ ಜೊತೆಗೆ, ಆಮೇಲೆ ಮತ್ತದೇ ಅದೊಂದು ಮೂಲೆಗೆ ಆಗುತ್ತೆ ಹಂಗೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ನೋಡೋಣ. ಇವಾಗ ಸ್ನೇಹಿತರೆ, ನಾನು ನಿಮಗೆ ನಮ್ಮ ಮನೆಗೆ ಹಾವು ಬಂದಿತ್ತು ಅಂತ ಹೇಳಿದ್ನಲ್ವ, ಅದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದನ್ನ ತೋರಿಸ್ತಾ ಇದ್ದೀನಿ. ಇದು ಅಡುಗೆ ಮನೆಯಿಂದ ಈ ಕಡೆ ಒಂದು ದೊಡ್ಡ ರೂಮ್ ಇದೆಯಲ್ವ, ನಾನು ಬಟ್ಟೆ ಒಣಗ್ತೀನಿ ಆ ರೂಮಲ್ಲಿ. ಸ್ನೇಹಿತರೆ, ಅದು ಅಲ್ಲಿ ಆ ತಕ್ಕಡಿ ಕಾಣ್ತಾ ಇದೆ ನೋಡಿ ನಿಮಗೆ, ಅಲ್ಲಿತ್ತು. ಅದು ನಿಮಗೆ ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಅಲ್ಲಿ ಹೊಟ್ಟೆ ಅಷ್ಟೇ ಕಾಣಿಸ್ತಾ ಇದೆ. ಈ ಕಡೆ ಮೂತಿ ಇದೆ, ಈ ಕೇಸರಿ ಕಲರ್ದು ಡಬ್ಬ ಇದೆಯಲ್ಲ ಅದ್ರ ಪಕ್ಕ ಮೂತಿದೆ. ಅದು ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ನಾನು ಭಯದಲ್ಲಿ ಅಷ್ಟೊಂದು ಸರಿ ವಿಡಿಯೋ ಮಾಡ್ಕೊಂಡಿಲ್ಲ. ನಾನು ಇಲ್ಲಿ ಒಬ್ಬರು ಆಂಟಿಗೆ ಫೋನ್ ಮಾಡಿದ್ದೆ, ಈ ಥರ ಹಾವು ಬಂದತ್ತೆ ಆಂಟಿ ಅಂತ ಹೇಳಿ. ಅವರು ಬಂದಿದ್ದರು. ಆವಾಗ ಒಂದು ಸ್ವಲ್ಪ ಅವ್ರ ಹತ್ರ ಮಾತಾಡ್ಕೊಂತ ಆ ಕಡೆ ಈ ಕಡೆ ಫೋನ್ ಮಾಡಿಬಿಟ್ಟಿದ್ದೀನಿ. ಫೋನ್ ಆ ಕಡೆ ಈ ಕಡೆ ಮಾಡಿದ್ದೀನಿ, ಹಾಗಾಗಿ ಅದು ಸರಿ ಕಾಣಿಸ್ತಿಲ್ಲ ಹಾವು. ಅದಾದಮೇಲೆ ಅಲ್ಲಿ ಮೇಲೆ ಒಂದು ಹೋಲ್ ಕಾಣಿಸ್ತಾ ಇದೆ ನೋಡಿ, ಮೂಲೆಯಲ್ಲಿ, ಅಲ್ಲಿಂದ ಹೊರಗೆ ಹೋಯ್ತು. ಅದು ಹೊರ ಹೋಗೋದಾಗ ಇನ್ನು ಅರ್ಧ ಅಷ್ಟಿತ್ತು. ಆವಾಗ ವಿಡಿಯೋ ಬೇಗ ಆನ್ ಮಾಡಿದೆ. ಅದು ತುಂಬ ಫಾಸ್ಟಾಗಿ ಹೋಗುತ್ತೆ. ಕೆರೆ ಹಾವು ಅದು. ಇವಾಗ ನೋಡಿ ಕಾಣುತ್ತೆ, ಅದು ಬಾಲ ಅಷ್ಟೇ ಉಳಿದಿದೆ ನೋಡಿ. ಸೊ ಏನಾಗ ಹೋಗೇ ಬಿಡ್ತು ಹೊರಕ್ಕೆ ಅಷ್ಟೇ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾವು ಹೆದರ್ಕೊಂಡೇ ಇದ್ದೆ. ಇನ್ನು ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತರೆ. ಆವಾಗಲೇ ಹೇಳಿದ್ನಲ್ವ, ಪಡ್ಡು ಮಾಡ್ತೀನಿ ಇವತ್ತು ಬೆಳಗಿನ ತಿಂಡಿಗೆ ಅಂತ ಹೇಳಿ, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರಾತ್ರಿ ತೊಳೆದಿಟ್ಟಂತಹ ಪಾತ್ರೆಗಳನ್ನ ಇವಾಗೇ ಜೋಡಿಸ್ಕೊಳ್ತಾ ಇದ್ದೀನಿ. ರಾತ್ರಿ ಜೋಡಿಸಲ್ಲ, ಅದು ಆಗಿನೂ ತೊಳೆದಿರ್ತೀನಲ್ವ, ನೀರೆಲ್ಲ ಇದಾಗಲಿ ಅಂತ ಹೇಳಿ. ಇವಾಗ ನಾನು ತಿಂಡಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಲು ತರೋಣ ಅಂತ ಹೇಳಿ ಹೋದೆ, ಹಾಲಿನ ಆಟೋ ಬಂತು ಅಂತ ಹೇಳಿ. ಇನ್ನು ನನ್ನ ಹಿಂದೆನೇ ನಮ್ಮ ಪಾಪುನು ಕೂಡ ಓಡ್ ಬಂದ. ನೋಡಿದ್ರಲ್ವ, ಅವನು ಅಲ್ಲೇ ಆಟ ಆಡ್ತಾ ಇದ್ದ. ನಾನು ಹೋಗಿದ್ದೆ ಅವನು ಬಂದ. ಇವಾಗ ಹಾಲನ್ನು ಕೂಡ ತಗೊಂಬಂದೆ. ಪಾಪು ನೋಡಿ, ಅವನು ಹಿಡ್ಕೊಂಬರ್ಬೇಕಿತ್ತು ಅಂತ ಹೀಗೆಲ್ಲ ಏನೇನೋ ಹಠ ಮಾಡ್ತಾ ಇರ್ತಾನೆ. ಅಲ್ಲೇ ನನ್ನ ಹತ್ರನೇ ಇರ್ತಾನೆ ಅವನು, ಏನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಇವಾಗ ಅಲ್ಲಿ ನೋಡಿ ಏನೋ ಕೇಳ್ತಾ ಇದ್ದಾನೆ. ಹಾಗೆ ಒಂದು ಕಡೆಗೆ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಟೆ. ಇನ್ನೇ ಇವಾಗ ಪಡ್ಡು ಮಾಡೋಕ್ಕೆಲ್ಲನೂ ಜೋಡಿಸ್ಕೋಬೇಕು. ಅದ್ರ ನಡುವೆ ನನ್ನ ಮಗ ಅದು ಇದು ಅಂತ ಹೇಳಿ ನಾನು ಹಿಂದಿಂದ ಓಡಾಡ್ತಾ ಇದ್ದಾನೆ. ಇವಾಗ ವಿಡಿಯೋನ ಎಡಿಟ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಎದ್ದು ಅಲ್ಲಿದ್ದೆ ನೀನು.
ನೋಡಿ ನಾನು ವಿಡಿಯೋ ಎಡಿಟ್ ಮಾಡ್ತಿದ್ದೀನಿ, ಅವನು ಇದ್ರಲ್ಲಿ ನೋಡ್ಕೊಂಡು ಏನೇನೋ ಹೇಳ್ತಿದ್ದಾನೆ. ಅಲ್ಲೂ ಎತ್ಕ ಇಳಿಸು ಹಿಂಗೆಲ್ಲನ. ಆಮೇಲೆ ಶೆಲ್ಫಿ ಮೇಲೆ ಅಲ್ಲೇ ಕೂರಿಸ್ಕೊಂಡು ತರಕಾರಿ ಎಲ್ಲನೂ ಹೆಚ್ಕೊಳ್ಳಿಕ್ಕೆ ಶುರು ಮಾಡಿದೆ. ಅಲ್ಲಿ ನೋಡಿ ಆ ಕಡೆ ಈ ಕಡೆ ಗ್ಯಾಸ್ ಮುಟ್ಟೋದು ಹಿಂಗೆಲ್ಲ ಮಾಡ್ತಾ ಇರ್ತಾನೆ. ಹಿಂಗೇ ಎಲ್ಲ ತರಕಾರಿನೂ ಕೂಡ ಹಾಗೆಯೇ ಅವನ ಹತ್ರ ಮಾತಾಡ್ಕೊತ ಅವನಿಗೇನೋ ಹೇಳ್ಕೊಡ್ಕೊಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವರು ಸ್ನಾನ ಎಲ್ಲ ಮುಗಿಸ್ಕೊಂಬಂದ್ರು. ಅವರಿಗೆ ಕಾಫಿ ಮಾಡಿಕೊಟ್ಟೆ. ಇನ್ನು ಪಾಪುಗೆ ಹಾಲನ್ನ ತಣ್ಣಗೆ ಮಾಡ್ತಾಯಿದ್ದೀನಿ. ತುಂಬ ಬಿಸಿ ಇದೆ. ಅವನಿಗೆ ಸ್ವಲ್ಪ ಹಾಲಿಗೆ ಬೆಲ್ಲ ಹಾಕಿದ್ದೀನಿ. ಸಕ್ಕರೆನೂ ಹಾಕ್ತೀನಿ, ಆದರೆ ಬೆಲ್ಲ ಹಾಕಿದರೆ ಒಳ್ಳೇದಲ್ವ ಸಕ್ಕರೆಗಿಂತ ಒಂಚೂರು. ಹಾಗಾಗಿ ಬೆಲ್ಲ ಸಕ್ಕರೆ ಎರಡೂ ಒಳ್ಳೇದೇನಲ್ಲ, ಆದರೂ ಹಾಕೋದು. ಅವನು ಬರೀ ಹಾಲು ಕುಡಿಯಲ್ಲ, ಹಾಗಾಗಿ ಹಾಕಿದ್ದು. ಇನ್ನು ಈ ಕಡೆ ಚಟ್ನಿಗೆಲ್ಲದನ್ನೂ ಜೋಡಿಸ್ಕೊತಾ ಇದ್ದೀನಿ. ಒಂದು ಕಡೆ ಚಟ್ನಿ, ಈ ಕಡೆ ಪಡ್ಡು ಮಾಡಲಿಕ್ಕೆ ಹಿಟ್ಟನ್ನೆಲ್ಲನೂ ಕೂಡ ಇನ್ನೇನು ರೆಡಿ ಆಯಿತು. ಇನ್ನು ಪಡ್ಡು ಮಾಡಿದ್ರಾಯಿತು. ಅಷ್ಟರೊಳಗೆ ನಮ್ಮ ಮನೆಯವರು ಹಿಂದಿನ ದಿನ ಕೇರಳ ಹೋಗಿ ಬಂದಿದ್ರಲ್ವ, ಅದು ಗಾಡಿನ ಅನ್ಲೋಡ್ ಮಾಡಲಿಕ್ಕೆ ಟೈಮ್ ಆಯ್ತು. ನಾನು ಈಗಿನೂ ಕಾಫಿ ಕುಡ್ತೀನಲ್ವ, ತಿಂಡಿ ತಿನ್ನಲ್ಲ, ಹೋಗ್ಬಿಟ್ಟು ಬಂದು ತಿಂತೀನಿ ಅಂತ ಹೇಳಿ ಹೊರಟರು. ಇನ್ನು ನಾನು ಚಟ್ನಿ ಎಲ್ಲ ಮಿಕ್ಸಿ ಮಾಡಿಟ್ಟು ಅವರಿಗೆ ಗೇಟ್ ತೆಗೆದು ಬರೋಣ ಅಂತ ಹೇಳಿ ಹೊರಟೆ. ಅವರು ಕೇರಳದಿಂದ ಏನು ಲೋಡ್ ಮಾಡ್ಕೊಂಬಂದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇದು ಐಸ್ ಕ್ರೀಮು ಗಾಡಿ ಅಂತಿದು. ಅದು ನೋಡೋಕ್ಕೊಂಥರ ಸಣ್ಣ ಆಟೋ, ಇದು ಚೆನ್ನಾಗಿತ್ತು. ಈ ಗಾಡಿನೇ ಅಲ್ಲಿಂದ ಲೋಡ್ ಮಾಡ್ಕೊಂಬಂದಿರೋದು. ಇವಾಗ ಇದನ್ನ ಅನ್ಲೋಡ್ ಮಾಡಿ ಆಮೇಲೆ ಬರ್ತೀನಿ ತಿಂಡಿಗೆ ಅಂತ ಹೇಳಿ ಹೊರಟರು. ಇವಾಗ ಟೈಮ್ ಬಂದು ಒಂದು 7:45 8 ಗಂಟೆ ಇರ್ಬೋದು ಸ್ನೇಹಿತರೆ, ಅಷ್ಟೇ. ನಾನು ಈ ಕಡೆ ತಿಂಡಿಗೆಲ್ಲನೂ ಕೂಡ ರೆಡಿಯಾಗಿತ್ತು. ಇವತ್ತು ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಸ್ನೇಹಿತರೆ. ನಿನ್ನೆ ಹಾವಿನಿಂದ
ನನಗೆ ಕೆಲಸನೇ ಮಾಡೋಕ್ಕಾಗಿರಲಿಲ್ಲ. ಬೆಡ್ಶೀಟು ಗಿಶೀಟು ಎಲ್ಲ ತೊಳೆಯೋವು ಅವೆಲ್ಲ ಇವತ್ತು ತುಂಬಾ ಕೆಲಸ ಇತ್ತು. ಹಾಗಾಗಿ ಇನ್ನು ನಾನು ನಿಮಗೆ ಮಧ್ಯಾಹ್ನ ಸಿಗ್ತಾಯಿದ್ದೀನಿ ಸ್ನೇಹಿತರೆ. ಬೆಳಗ್ಗೆ ಪಡ್ಡೇನೋ ಮಾಡಿದೆ. ಬೆಳಗ್ಗೆ ಮುಂಚೆ ಎಲ್ಲ ಪಡ್ಡು ಮಾಡಿದರೆ 2 ಹೊತ್ತೂ ತಿಂತಿದ್ವಿ ಕೆಲವೊಂದು ಸರಿ. ಇವತ್ತು ನನಗೆ ರೊಟ್ಟಿ ಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ರೊಟ್ಟಿನ ಮಾಡ್ಕೊಂಡೆ ಮಧ್ಯಾಹ್ನದಕ್ಕೆ. ನಿನ್ನೆನೂ ಇವ್ರು ಇರಲಿಲ್ವಲ್ವ, ಬರೀ ಇಂಥದ್ದೇ ಅನ್ನ ಇಂಥದ್ದೇ ಏನೇನೋ ತಿಂಡಿ ಆಗೋಗಿತ್ತು, ರೊಟ್ಟಿ ಚಪಾತಿ ಆಗಿರಲಿಲ್ಲ. ಇವತ್ತು ರೊಟ್ಟಿ ಬೇಕೇ ಬೇಕು ಅನಿಸ್ತು. ಹಾಗಾಗಿ ಮಧ್ಯಾಹ್ನ ಊಟಕ್ಕೇ ರೊಟ್ಟಿನ ಮಾಡಿದೆ. ಇನ್ನೇನು ರೊಟ್ಟಿ ಎಲ್ಲನೂ ಕೂಡ ಮಾಡಿದ್ದಾಯಿತು. ಅಕ್ಕಿ ರೊಟ್ಟಿ ಮಾಡಿದ್ದು. ಅಕ್ಕಿ ರೊಟ್ಟಿ ಜೊತೆಗೆ ಬದನೆಕಾಯ್ದು ಬಜ್ಜಿ, ಅದನ್ನ ಸುಟ್ಟು ಅದನ್ನ ಜಜ್ಜಿ ಮಾಡ್ತಾರಲ್ಲ ಅದು. ಇನ್ನು ಈ ಕಡೆ ಶೆಲ್ಫು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇ ಹಿಂದೆಯೇ ರೊಟ್ಟಿ ಬೇಯಿಸ್ಕೊಂತ ಹಾಗೆ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಇನ್ನೊಂದು ಕಡೆಗೆ ಬಟ್ಟೆ ಎಲ್ಲನೂ ಕೂಡ ವಾಶಿಗೆ ಹಾಕಿದ್ದೆ, ಅದನ್ನೆಲ್ಲನೂ ಒಣ ಹಾಕಬೇಕು. ಇಲ್ಲಿ ನೋಡಿ ರೊಟ್ಟಿ ಯಾವ ರೀತಿ ಉಬ್ಬಿದೆ ಅಂತ, ಒಳ್ಳೆ ಪೂರಿ ಥರ ಉಬ್ಬಿದೆ ಅದು. ಅಕ್ಕಿ ರೊಟ್ಟಿ ಚೆನ್ನಾಗಿ ಉಬ್ಬಿ ಬಂದಿತ್ತು, ಚೆನ್ನಾಗಿದ್ದು ರೊಟ್ಟಿ ಎಲ್ಲನೂ ಕೂಡ. ನಮ್ಮ ಮನೆಯವ್ರಿಗೆ ಊಟ ಮಾಡಿ ಅಂದರೆ ಅವರು ನಿನ್ನೆ ಎಲ್ಲ ಲಾಂಗ್ ಜರ್ನಿ ಎಲ್ಲ ಹೋಗಿದ್ದು, ತುಂಬ ಸುಸ್ತಾಗಿದೆ ಅಂತೇಳಿ ಮಲಗಿದ್ರು. ಪಾಪನೂ ಮಲಗಿದ್ದ. ಹಾಗಾಗಿ ಅವನು ಎದ್ದರೆ ನಮಗೆಲ್ಲ ಮಲ್ಗೋಕ್ಕಾಗೋದಿಲ್ಲ. ಅವನು ಆಟಾಡ್ತಾನೆ ಇರ್ತಾನೆ. ಹಂಗಾಗಿ ಅವ್ನು ಮಲಗಿದ್ದಾನೆ. ಮಲಗಿದಾಗೇ ಮಲಗಿಬಿಡೋಣ ಅಂತ ಹೇಳಿ ಅವರು ಕೂಡ ಮಲಗಿದ್ರು. ನಾನು ಹಾಗೆ ಹಂಚು ಬಿಸಿ ಇದೆ ಅಂತೇಳಿ ಇನ್ನೊಂದೆರಡು ರೊಟ್ಟಿನ ಅದ್ರಲ್ಲಿ ಹಾಕಿದೆ. ಅದು ಸ್ವಲ್ಪ ಕಟ್ಟಿ ಇನ್ನಂಗೆ ಆಗುತ್ತೆ, ಗಟ್ಟಿಗೆ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ. ಇನ್ನು ನಾನು ಈ ಶೆಲ್ಫ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನೋಡಿ ರೊಟ್ಟಿ ಕಾಣಿಸ್ತಾ ಇದೆ. ಇಲ್ಲಿ ಬಜ್ಜಿ ಮಾಡಿದ್ದೀನಿ, ಇಬ್ಬರಿಗೆಲ್ಲ ಸಾಕು ಇಷ್ಟು. ಇನ್ನು ಈ ಕಡೆ ನೋಡಿ ಎಷ್ಟು ಬಟ್ಟೆ ತೊಳೆದಾಕಿದ್ದು. ಇವತ್ತು ಹಾಕಿದ್ದು ಇದೆಲ್ಲ ಬಟ್ಟೆನೂ ಕೂಡ ಇಷ್ಟೊಂದು ಬಟ್ಟೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿನ್ನೆ ವಿಡಿಯೋನ ಶುರು ಮಾಡಿದೆ, ಆದರೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನಗೆ ನಿನ್ನೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಮೊನ್ನೆ ಹಾವೈಕಲ್ಲಿಂದ ಬಟ್ಟೆ ಅದೆಲ್ಲ ವಾಶ್ ಮಾಡೋಕ್ಕಾಗಿರಲಿಲ್ಲ. ಹೆದರಿಕೆ ನಾನು ಹಿತ್ತಲ ಕಡೆ ಎಲ್ಲ ಹೋಗಲೇ ಇಲ್ಲ. ಹಾಗಾಗಿ ನಿನ್ನೆ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಡ್ತು. ಬಟ್ಟೆ ವಾಶ್ ಮಾಡೋದು, ಅದ್ರ ಜೊತೆ ಒಂದೆರಡು ಬೆಡ್ಶೀಟ್ ತೊಳೆದು ಹಾಕೋದು. ಈಗ ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ನನಗೆ. ನಮ್ಮ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅದ್ರ ಸಲುವಾಗಿ ಸ್ವಲ್ಪ ಜೋಡಿಸ್ಕೊಳ್ಳೋದೆಲ್ಲ ಇದೆ. ಹಾಗಾಗಿ ನಿನ್ನೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಶುರು ಮಾಡಿ ಏನು ಪಪ್ಪು ತಡಿ, ಇವತ್ತು ಶುರು ಮಾಡಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆಯಿಂದ ವಿಡಿಯೋನ ಶುರು ಮಾಡಿದ್ದೀನಿ. ನಮ್ಮ ಮನೆಯವರು ಇವತ್ತು ಸ್ವಲ್ಪ ಬೇಗನೆ ಹೋದರು, ಬಾಡಿಗೆ ಬಂತು ಅಂತ ಹೇಳಿ. ಇವಾಗ ನಾನು ತಿಂಡಿಗೆ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಬ್ಬಳೇ ಇರೋದ್ರಿಂದ ಇಲ್ಲಿ ನೋಡಿ ನಮ್ಮ ಪಾಪು ಇವತ್ತು ಬಂದು ಶೆಲ್ಫಿ ಮೇಲೆ ಕೂತಿದ್ದಾನೆ. ಹಿಂಗೆ ಒಬ್ಬೊಬ್ಬರೇ ಇದ್ದಾಗ ಹಿಂಗೆ ಅವ್ರನ್ನೂ ಸುಧಾರಿಸ್ಕೊಂತ ಮಾಡಬೇಕು. ನಾನು ಪಲಾವಿಗೆ ಅಂತ ಅಲ್ಲಿ ಕೂತಿದ್ದೀನಿ. ಪಲಾವಿಗೆ ಅಂತ ನೆನೆ ಹಾಕಿರೋ ಬಟಾಣಿ ಎಲ್ಲ ತಿಂತಾ ಇದ್ದಾನೆ ಅಲ್ಲ ಪಪ್ಪು. ಬಟಾಣಿ ಕಾಳು ಅದು ಬೀನ್ಸ್. ಹೇಳಕ್ ಬರಲಿಲ್ಲ ಅಂದರೆ ಅಂತಾನೆ. ಅದು ಬೀನ್ಸ್. ಹಿಂಗೆ ಅದು ಇದು ಅಂತ ಕೇಳ್ತಾನೆ ಇರ್ತಾನೆ. ಅವನಿಗೆ ಈಗ ಸ್ವಲ್ಪ ಮಾತು ಬರ್ತಾ ಇರೋದ್ರಿಂದ ಅದು ಕಾಳು. ಹಿಂಗೆ ನೋಡ್ತಾ ಇದ್ದೀರಲ್ಲ, ಹಿಂಗೆ ನನ್ನ ದಿನ ಕಳೆಯುತ್ತೆ. ಇನ್ನು ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ನೋಡೋಣ. ನಾನು ಸ್ವಲ್ಪ ಆಚೆನೂ ಹೋಗೋದಿದೆ, ಕೆಲವೊಂದಿಷ್ಟು ಕೆಲಸದ ಮೇಲೆ. ಆದರೆ ವಿಡಿಯೋ ಮಾಡ್ತೀನಿ. ಅದು ಕಾಳು. ಕಾಳು ಆದರೆ ವಿಡಿಯೋನ ಮಾಡ್ತೀನಿ, ನೋಡೋಣ ಸ್ನೇಹಿತರೆ. ನನಗೆ ಏನಾದ್ರು ಕೆಲಸ ಮಾಡ್ಬೇಕಾರೆ ಕೆಲಸ ಆದರೆ ಸಾಕು ನಂಗೆ ಆಗ್ತಾ ಇರ್ತತೆ. ವಿಡಿಯೋ ಮಾಡೋದು ಮರ್ತೇ ಹೋಗ್ಬಿಡ್ತತೆ. ನಾನು ಮೊನ್ನೆ ಊರಿಗೆ ಹೋದಾಗೂ ವಿಡಿಯೋ ಮಾಡ್ಬೋದಾಗಿತ್ತು, ಮರ್ತೇ ಬಿಟ್ಟೆ. ಹೌದು ಆ ಕ್ಲೀನ್ ಮಾಡೋ ಇದ್ರಾಗೆ ಅದು ಆದರೆ ಕೆಲಸ ಸಾಕು ಅನ್ನೋ ಥರ ಮಾಡ್ತಾಯಿದ್ದೆ. ನೋಡೋಣ ಈ ಸಾರಿ ಹೋದಾಗ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಸಾರಿ ಇನ್ನೂ ಸ್ವಲ್ಪ ಹೋಗಿ ಕೆಲಸ ಎಲ್ಲ ಮಾಡಿ ಬರೋದಿದೆ ಅಲ್ಲಿ, ಆವಾಗ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಇವಾಗ ಬೇಗ ತಿಂಡಿ ಮಾಡಿ ಮುಗಿಸ್ಬೇಕು. ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ.
ಇವಾಗ ಸ್ನೇಹಿತರೆ ಪಲಾವ್ ಮಾಡಲಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ತರಕಾರಿ ಎಲ್ಲನೂ ಸೋಸ್ಕೊಂಡು ನೀರಲ್ಲಿ ಹಾಕೊಂಡಿದ್ದೀನಿ, ತೊಳೆದು ಎಲ್ಲನೂ ಹೆಚ್ಕೊತಾ ಇದ್ದೀನಿ. ಒಂದು ಕಡೆ ನನ್ನ ಮಗ ನೋಡಿ ಬಟಾಣಿ ತಿಂತಾನೆ ಇದ್ದಾನೆ. ಹಂಗೆ ಅವನ್ನ ಕರ್ಕೊಂಡೋಗೋದು ಕರ್ಕೊಂಬರೋದು ಹಿಂಗೆ ನಮ್ದು ಏನೇನೋ ನಡೀತಾನೆ ಇರುತ್ತೆ ಸರ್ಕಸ್ಗಳು. ಆದರೂ ಅವ್ನು ಕೆಳಗಿಳಿಯೋಕ್ಕೆ ಕೇಳಲಿಲ್ಲ ಮತ್ತು ಶೆಲ್ಫಿ ಮೇಲೆ ಕೂರ್ತಾ ಇದ್ದಾನೆ. ಅಲ್ಲಿ ಯಾರೋ ಬಂದರು ಅಂತ ಮಾತಾಡ್ಸೋಕ್ಕೆ ನಾನು ಹೋಗಿದ್ದೆ. ಅಲ್ಲಿಂದ ಬಂದು ಮತ್ತೆ ಪಲಾವ್ಗೆಲ್ಲನೂ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ವಿಡಿಯೋ ಎಡಿಟ್ ಮಾಡೋಕ್ಕೂ ಬಿಡಲ್ಲ. ಹಿಂಗೆ ಅದೇನು ಇದೇನು ಅಂತ ಎಲ್ಲನೂ ಕೇಳ್ತಾನೆ ಇರ್ತಾನೆ ಅವನು. ಅದಾದ ನಂತರ ಇಲ್ಲಿ ನೋಡಿ ಒಂಚೂರು ಕೆಳಗಿಳಿಸಿದ್ಗೇನೆ ಅಳ್ಲಿಕ್ಕೆ ಶುರು ಮಾಡ್ದೆ. ಮತ್ತೆ ಮೇಲೆ ಕೂರಿಸ್ಕೊಂಡೆ. ಅದಾದಮೇಲೆ ಅವ್ನು ಗಾಡಿ ಹಿಡ್ಕೊಂಡು ಅದನ್ನು ಅಲ್ಲೇ ಆಟ ಆಡಲಿಕ್ಕೆ ಶುರು ಮಾಡ್ದೆ. ಹೀಗೆಲ್ಲನೂ ಕೂಡ ಅವನ್ನ ಸುಧಾರಿಸ್ಕೊಂತ ನಾನು ಕೆಲಸನ ಮಾಡ್ತಾಯಿದ್ದೀನಿ. ನಮ್ಮನೆಯವ್ರು ಇವತ್ತು ಬೆಳಗ್ಗೆ ಬೇಗನೆ ಬಾಡಿಗೆ ಹೋಗಿದ್ದಾರೆ. ಅವ್ರಿಗಿನ್ನೂ ಬೇಗ 7 ಗಂಟೆ ಅಷ್ಟೊತ್ತಿಗೆಲ್ಲನೂ ಬಾಡಿಗೆ ಬಂದಿತ್ತು. ಹಾಗಾಗಿ ನಾನಿಲ್ಲಿ ಒಂದೊಂದು ಸರಿ ಒಂದೊಂದು ಥರ ಪಲಾವ್ನ ಮಾಡ್ತೀನಿ ಸ್ನೇಹಿತರೆ. ಇವತ್ತು ಒಂಥರ ಡಿಫ್ರೆಂಟಾಗಿ ಪಲಾವ್ನ ಮಾಡ್ತಾಯಿದ್ದೆ, ಯಾಕೆಂದರೆ ತರಕಾರಿ ಜಾಸ್ತಿ ಇರಲಿಲ್ಲ. ಹಾಗಾಗಿ ಈರುಳ್ಳಿ, ಟೊಮೊಟೊ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಇದೆಲ್ಲನೂ ರುಬ್ಕೊಂಡು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಕೆಲವೊಂದೊಂದು ಥರ ಪಲಾವ್ ಮಾಡೋದು. ಇವತ್ತು ಈ ಪಲಾವ್ ಮಾಡ್ತಾಯಿದ್ದೆ. ಚೆನ್ನಾಗಾಗಿತ್ತು ಪಲಾವ್ನು ಕೂಡ. ನೋಡಿ ಅಲ್ಲಿ ನಮ್ಮ ಪಾಪು ಇವಾಗ ಬಿಟ್ಟು ಕೆಳಗೆ ಆಡಲಿಕ್ಕೆ ಶುರು ಮಾಡ್ದೆ. ಸದ್ಯ ಗ್ಯಾಸ್ ಹಚ್ಚಿದಾಗ ಮೇಲಿರೋಕ್ಕೆ ಕೇಳಲಿಲ್ಲ, ಕೆಳಗೆ ಇಳಿದಿದ್ದಾನೆ. ಹಿಂಗೆ ನೋಡಿ ಅಲ್ಲ ಅದು ಕೊಡು ಇದು ಕೊಡು ಅಂತ ನಡುವೆ ಎಷ್ಟು ಇನ್ನು ಸ್ನೇಹಿತರೆ ಪಲಾವ್ಗೆಲ್ಲ ಹಾಕಿಟ್ಟು ಅದು ಇನ್ನೇನು ವಿಷಲ್ ಹೊಡಿಬೇಕು. ಇನ್ನು ಈ ಕಡೆನೇ ಹಾಗೇನೆ ಎಲ್ಲ ಗ್ಯಾಸ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡೆ. ಇನ್ನು ಇವಾಗ ನಾನು ಮಧ್ಯಾಹ್ನ ಹೊರಟು ನಿಂತಿದ್ದೀನಿ. ನಾವು ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಇವತ್ತು, NR ಪುರಕ್ಕೆ ಹೋಗೋದು. ಹಾಗಾಗಿ ಅಲ್ಲಿಗೆ ಅಂತೇಳಿ ಹೊರಟಿದ್ದೀವಿ. ನಮ್ಮ ಪಾಪಗೆ ನೋಡ್ರಿ ಎಷ್ಟು ಖುಷಿಯಾಗಿದೆ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಹೊರಟಿದ್ದೀವಿ ಅಂತ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ಆಂಟಿ ಕೂಡ ಬರ್ತಾರೆ ಒಬ್ಬರು, ಇಲ್ಲೇ ನಮ್ಮ ಮನೆ ಹತ್ರದಾರೆ ಅವರು. ನಾವು ಇಬ್ಬರು ಜೊತೆಗೆ ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀನಿ. ಇನ್ನು ಬಸ್ಸಿಗೆ ಕಾಯ್ತಾ ಇದ್ದೀವಿ ಸ್ನೇಹಿತರೆ. ನಾವು ಬಸ್ ಸ್ಟ್ಯಾಂಡಲ್ಲಿ ಕೂತು ಇಲ್ಲಿ ನೋಡಿ ನಮ್ಮ ಪಾಪನ ಆಟ ಆಡ್ತದನಲ್ಲೂ ಇಬ್ಬರೂ ಕೂತು ಕಾಯ್ತಾ ಇದ್ದೀವಿ. ಇನ್ನು ಸ್ನೇಹಿತರೆ ನಾನು ಅಲ್ಲೆಲ್ಲೂ ಕೂಡ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ನನಗೆ. ಅಲ್ಲಿ ಬ್ಯಾಂಕಿಗೆ ಹೋಗಿ ಬರಲಿಕ್ಕೇ ಆಯಿತು. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.